ಮೇಡಮ್ ಮೇಡಮ್ ಓ ನೀವಾ? ಬನ್ನಿ ಒಳಗೆ. ಯಾಕೆಲ್ಲ ನಿಂತಿದ್ದೀರಿ? ಬನ್ನಿ ಕುತ್ಕೊಳ್ಳಿ. ಏನು ತಗೋತೀರಾ? ಕಾಫಿ, ಟೀ? ಬೇಡಿ ಮೇಡಮ್, ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ನೀವೇನು ನಮ್ಮ ಆಶ್ರಮದವ್ರಿಗೆ ಊಟ ಹಾಕ್ಸೋದ್ರ ಬಗ್ಗೆ ಹೇಳಿದ್ರಲ್ಲ? ಹೌದು, ನಾಡಿದ್ದು ನಮ್ಮ ಮಾವನವ್ರು ಹುಟ್ಟಿದ್ದಿನ. ಅವ್ರ ನೆನಪಿಗೋಸ್ಕರ ನಿಮ್ಮ ಆಶ್ರಮದಲ್ಲಿರೋರಿಗೆಲ್ಲ ಊಟ ಹಾಕಿಸಿ ಎಲ್ಲರಿಗೂ ಒಂದೊಂದು ಶಾಲ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಂತೋಷ ಮೇಡಮ್. ಒಂದು ನಿಮಿಷ ಸರ್. ತಗೊಳ್ಳಿ ಸರ್. ಊಟದ ಖರ್ಚಿಗೆ ಚೆಕ್ ಕೊಟ್ಟಿದ್ದೀನಿ. ಶಾಲ್ನ ನಾನು ನಾಡಿದ್ದು ಬರ್ತಾ ತರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ನಾನಿನ್ನು ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ವಿನಯ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲದೆ ಏನು, ಆಶ್ರಮದ ಪ್ರೆಸಿಡೆಂಟ್ ರಾಮಚಂದ್ರಪ್ಪನವರು. ಹೇಗೆ ನಡೀತಿದೆ ನಿಮ್ಮ ಆಶ್ರಮ? ಈಗ ನಮ್ಗೆ ಯಾವ ತೊಂದರೆನೂ ಇಲ್ಲ ಸರ್. ಪ್ರಾರಂಭ ಆಗಬೇಕಾಗಿದ್ದ ವೈನ್ ಫ್ಯಾಕ್ಟ್ರಿನ ಈಗ ಕ್ಲೋಸ್ ಮಾಡಿದ್ದಾರೆ. ವಾತಾವರಣ ತುಂಬ ಪ್ರಶಾಂತವಾಗಿ ನಮಗೆಲ್ಲ ತುಂಬ ಅನುಕೂಲವಾಗಿದೆ. ಎಲ್ಲ ನಿಮ್ಮ ದಯ ಸರ್, ತುಂಬ ಥ್ಯಾಂಕ್ಸ್. ಛೆ, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ? ನಾವು ಆಶ್ರಮದವ್ರು ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನೀವು ಬೆಲೆ ಕೊಟ್ಟು JP ಸಾಹೇಬ್ರ ಹತ್ರ ಮಾತಾಡೋಕ್ಕೆ ತಾನೇ ಸರ್ ಅವರು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋ ಉದ್ದೇಶ ಕೈ ಬಿಟ್ಟಿದ್ದು. ನಿಮಗಲ್ದೆ ಇನ್ಯಾರಿಗೆ ಸರ್ ಥ್ಯಾಂಕ್ಸ್ ಹೇಳಬೇಕು? ಅಯ್ಯೋ, ಅದು ಯಾವತ್ತೋ ನಡೆದಿದ್ದ ಕತೆ, ಈಗ ಯಾಕೆ ಅದ್ರ ಮಾತು? ಇಲ್ಲ ಸರ್, ಆ ಫ್ಯಾಕ್ಟ್ರಿ ಶುರು ಮಾಡ್ತಿಲ್ಲ ಅಂತ ಗೊತ್ತಾದ ಕೂಡಲೇ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ. ನೀವು ಅವತ್ತು ಮನೇಲಿ ಇರಲಿಲ್ಲ. ಕೇಳಿಬೇಕಾರೆ ಮೇಡಮ್ನವ್ರನ್ನ. ಹೌದು ವಿನಯ್, ಅವತ್ತೇ ಬಂದಿದ್ರು ಸರ್. ಇವತ್ತಾದರೂ ಸಿಕ್ಕಿದ್ರಲ್ಲ, ಅದೇ ಸಂತೋಷ. ಹೋಗಲಿ ಬಿಡಿ ಸರ್, ನನ್ನಿಂದ ನಿಮಗೆ ಸಹಾಯ ಆಯ್ತಲ್ಲ, ಅದೇ ನನಗೆ ಸಮಾಧಾನ. ನಾನಿನ್ನು ಹೊರಡ್ತೀನಿ ಸರ್. ಬರ್ತೀನಿ ಮೇಡಮ್. ಏನೇ ಇದ್ದಕ್ಕಿದ್ದಾಗೆ ಆಶ್ರಮದವ್ರು ಬಂದ್ಬಿಟ್ಟಿದ್ರು? ವಿನಯ್, ನಿಮ್ಗೆ ಹೇಳ್ದೆ ಒಂದು ಕೆಲಸ ಮಾಡಿಬಿಟ್ಟಿದ್ದೀನಿ. ನಾಡಿದ್ದು ನಿಮ್ಮ ತಂದೆಯವ್ರದ್ದು ಹುಟ್ಟಿದ್ದಿನ ಅಲ್ವಾ, ಅದಕ್ಕೆ ಆಶ್ರಮದವ್ರಿಗೆಲ್ಲ ಊಟ ಹಾಕಿಸ್ತಾ ಇದ್ದೀನಿ. ಆಮೇಲೆ ವಯಸ್ಸಾದವರೆಲ್ಲ ಚಳಿನಲ್ಲಿ ವಾಕಿಂಗ್ ಹೋಗ್ತಿರ್ತಾರಲ್ವಾ, ಅವ್ರಿಗೆಲ್ಲ ಶಾಲ್ ಕೊಡ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡೋದಕ್ಕೆ ನೀನು ನನ್ನ ಪರ್ಮಿಷನ್ ಕೇಳಬೇಕಾ? ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ಬರೀ ಅಷ್ಟು ಹೇಳಿ ತಪ್ಪಿಸ್ಕೊಂಬಿಡ್ಬೇಡಿ ಸರ್. ಅವತ್ತಿನ ದಿನ ನಾನು ನಿಮ್ಮ ಜೊತೆಯಲ್ಲಿ ಆಶ್ರಮಕ್ಕೆ ಬರಬೇಕು. ಡನ್. ವೈದೇಹಿ ಬಾಯಿಲಿ. ಏನಜ್ಜಿ? ತಗೋ, ಶ್ಯಾಮಂಗೆ ಕಾಫಿ ಕೊಟ್ಬಾ. ನಾನೇ ಬೆಡ್ ಕಾಫಿ ತೊಗೊಂಡೋಗಿ ಕೊಡ್ಬೇಕಾ? ಇಲ್ಲಿವರೆಗೂ ಬಂದು ತೊಗೊಳೋದಕ್ಕೆ ಏನಂತೆ ಆ ಸೋಮಾರಿಗೆ? ಅವನು ನಿನಗಿಂತ ಮೊದಲೇ ಎದ್ದಿದ್ದ. ಹಾಸ್ಪಿಟ್ಲಲ್ಲಿ ಯಾವುದೋ ಆಪ್ರೇಷನ್ ಕೇಸ್ ಇದೆಯಂತೆ, ಅದಕ್ಕೆ ಫೋನ್ ಬಂದಿತ್ತು. ರೂಮಲ್ಲೇ ಮಾತಾಡ್ತಿದ್ದಾನೆ. ಸುಮ್ಮನೆ ತೊಗೊಂಡೋಗಿ ಕೊಡು. ಆಹಾ ಹಾ ಹಾ, ಮುದ್ದು ಮೊಮ್ಮಗನ್ನ ಚೆನ್ನಾಗಿ ವಹಿಸ್ಕೋತೀಯ. ಕೊಡಿಲಿ. ಹೌದು ಸರ್, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬಂದ ತಕ್ಷಣ ಸರ್ಜರಿಗೆ ಪೋಸ್ಟ್ ಮಾಡ್ತೀನಿ. ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಫಿ ನೀನು ಯಾಕೆ ತರೋಕೆ ಹೋದೆ? ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ ಬಿಡು, ನಮ್ಮ ಮನೆಗೆ ಅದಕ್ಕೆ ಬರೋವರೆಗೂ ಈ ಕೆಲ್ಸಕ್ಕೆ ನಾನೇ ಚಾರ್ಜ್ ತಗೋತೀನಿ. ತರಲೆ. ವೈದೇಹಿ ಬಂದೆ ಅಜ್ಜಿ. ಏನಜ್ಜಿ? ತಗೋ, ಶ್ರೀಕಾಂತ್ ಕಾಫಿ ಕೊಟ್ಬಿಡು. ಅಕ್ಕನಿಗೆ ಬೆಳಗ್ಗೆ ವಾಕ್ ಹೋದರೆ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಶ್ಯಾಮ್ ಹೇಳಿದಾನಂತೆ. ಅದಕ್ಕೆ ವಾಕಿಂಗ್ ಹೋಗಿದ್ದಾಳೆ. ಕಾಫಿ ಯಾರು ಹೋಗುತ್ತೆ, ಶ್ರೀಕಾಂತ್ ಕೊಟ್ಬಿಡು. ಸರಿ, ಬೆಳಿಗ್ಗೆ ಎದ್ದು ಒಳ್ಳೆ ಕಾಫಿ ಸಪ್ಲೈರ್ ಕೆಲಸ ನನಗೆ. ಇವತ್ತು ಒಂದು ಸೀರಿಯಸ್ ಕೇಸ್ ಇದೆ, ಬರೋದು ಲೇಟ್ ಆದರೆ ಗಾಬರಿ ಆಗಬೇಡ.
ಯಾಕೆ ಕಾಫಿ ಕೊಡಲಿಲ್ವಾ? ಬಾವ ರೂಮಲ್ಲಿಲ್ಲ. ಅಕ್ಕನ ಜೊತೆ ಅವರು ವಾಕಿಂಗ್ ಹೋಗಿರಬೇಕು. ಬಂದಮೇಲೆ ಇಬ್ಬರು ಕುಡಿತಾರೆ ಬಿಡು. ಅಕ್ಕ ಬಂದ್ಲು. ಒಬ್ಬಳೇ ಬಂದಿದೆಯಲ್ಲೇ? ಶ್ರೀಕಾಂತ್ ಎಲ್ಲಿ? ಶ್ರೀಕಾಂತ್ ನನ್ನ ಜೊತೆ ಬರಲಿಲ್ಲ ಅಜ್ಜಿ, ನಾನೊಬ್ಳೆ ವಾಕಿಂಗ್ ಹೋಗಿದ್ದೆ. ಮತ್ತು ಬಾವ ರೂಮಲ್ಲಿ ಇಲ್ವಾ ಅಕ್ಕ? ಹೌದಾ, ಎಲ್ಲಿಗೆ ಹೋದರು? ಅವರು ಎದ್ದು ವಾಕಿಂಗ್ ಹೋಗಿರಬೇಕು. ಇಲ್ಲ ಕಣೋ, ನಾನು ಹೊರಟಾಗ ಅವರಿನ್ನೂ ಮಲ್ಗೆ ಇದ್ರು. ರಾತ್ರಿ ತಲೆನೋವು ಅಂತಿದ್ರು, ಅದಕ್ಕೆ ಅವ್ರನ್ನೂ ಎಬ್ಬಿಸ್ದೆ ನಾನೊಬ್ಳೆ ವಾಕಿಂಗ್ ಹೋಗಿದ್ದೆ. ನಿಂಗೇನಾದರೂ ಹೇಳೋದ್ರ ಅಜ್ಜಿ? ಇಲ್ಲ ಕಣೆ, ನಾನು ಒಳಗಡೆ ಕಾಫಿ ಮಾಡ್ತಿದ್ದೆ. ಶ್ರೀಕಾಂತ್ ಯಾವಾಗ ಎದ್ದು ಹೋದ್ನೋ ಏನೋ ನನಗೆ ಗೊತ್ತಾಗಲಿಲ್ಲ. ಅವರು ಹೇಳ್ದೆ ಕೇಳ್ದೆ ಯಾವತ್ತೂ ಎಲ್ಲಿಗೂ ಹೋದವರಲ್ಲ. ಇವತ್ತು ಯಾಕೆ ಹೀಗೆ ಮಾಡಿದ್ರು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಎಲ್ಲರೂ ಇಷ್ಟೊಂದು ಗಾಬರಿ ಆಗ್ತಿದ್ದೀರಿ? ಅವ್ರ ಮೊಬೈಲ್ಗೆ ಫೋನ್ ಮಾಡಿದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಅಕ್ಕ, ಮೊಬೈಲ್ ರಿಂಗ್ ಆಗ್ತಾ ಇರೋದು ರೂಮಲ್ಲೇ ಕೇಳಿಸ್ತಿದೆ. ಅಕ್ಕ, ಇಲ್ಲಿ ಯಾವುದೋ ಲೆಟ್ರ್ ಇದೆ ನೋಡು. ಯಾಕಕ್ಕ ಏನು ಮಾತಾಡ್ತಾ ಇಲ್ಲ? ಈ ಲೆಟ್ರಲ್ಲಿ ಏನಿದೆ ಅಕ್ಕ? ಕುಡಿಲಿ. ಏನು ಬರ್ದಿದ್ದಾನೋ? ಪ್ರೀತಿಯ ವೈಜಯಂತಿ, ನಿನ್ನ ಜೀವನದಲ್ಲಿ ನಾನು ಸಂತೋಷಕ್ಕಿಂತ ನೋವು ನಿರಾಶೆಯನ್ನು ಹೆಚ್ಚಾಗಿ ಕೊಟ್ಟಿದ್ದೇನೆ. ಈಗಿರುವ ಪರಿಸ್ಥಿತಿಯನ್ನು ಎದುರಿಸುವ ಸ್ಥೈರ್ಯ ನನ್ನಲ್ಲಿಲ್ಲ. ನಾನು ಮನೆ ಬಿಟ್ಟು ಹೋಗುತ್ತಿದ್ದೇನೆ. ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಗೊತ್ತಿಲ್ಲ. ನನ್ನಿಂದ ಇದುವರೆಗೂ ನಿನ್ನ ಮನೆಯವರಿಗೆಲ್ಲ ತುಂಬ ತೊಂದರೆಯಾಗಿದೆ. ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿ. ಇಂತಿ ಶ್ರೀಕಾಂತ್. ಬೆಳಗ್ಗೆ ಶ್ರೀಕಾಂತ್ ಅವ್ರ ತಾಯಿ ನನಗೆ ಫೋನ್ ಮಾಡಿದರು. ಅವರು ಈ ಊರಿಗೆ ಬಂದು ಯಾವುದೋ ಸಂಬಂಧಿಕರ ಮನೇಲಿ ಉಳ್ಕೊಂಡಿದ್ದಾರಂತೆ. ಈಗ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಬಂದೇನು ಪ್ರಯೋಜನ? ಮೊದಲೇ ಬಂದು ಶ್ರೀಕಾಂತ್ ಧೈರ್ಯ ಹೇಳಿದ್ದಿದ್ರೆ ಅವನ ಮನೆ ಬಿಟ್ಟು ಹೋಗ್ತಿದ್ದ. ಅವನು ಹೋದ್ಮೇಲೆ ಬಂದು ಏನು ಮಾಡ್ತಾರೆ? ತೊಂದರೆಗಳನ್ನ ಎದುರಿಸೋಕ್ಕಾಗದೆ ಹೇಳಿ ಥರ ಓಡ್ ಹೋದರೆ ಅದರಲ್ಲಿ ಅವ್ರ ತಾಯಿದೇನು ತಪ್ಪಿದೆ ಅಜ್ಜಿ? ಸಾರಿ ವೈಜು, ನಿನ್ನ ಗಂಡನ ದೂಷಿಸ್ಬೇಕು ಅಂತ ಅಲ್ಲ. ಕಷ್ಟಗಳಿಗೆ ಹೆದರ್ಕೊಂಡು ಇಂಥ ಸ್ಥಿತಿಲಿ ನೀನೊಬ್ಬಳನ್ನೇ ಬಿಟ್ಟು ಹೋಗಿದ್ದಾರಲ್ಲ, ಅದಕ್ಕೆ ಹಾಗನ್ಬಿಟ್ಟೆ. ನಾನು ಶ್ರೀಕಾಂತ್ ಅವ್ರ ತಾಯಿನ ಕನ್ವಿನ್ಸ್ ಮಾಡಿ ಅವ್ರ ಮನೆ ಮಾರಾಟ ಮಾಡಿಸಿ ಶ್ರೀಕಾಂತ್ ಸಾಲ ತೀರಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಪೇಪರಲ್ಲಿ ಒಂದು ನೋಟಿಫಿಕೇಷನ್ ಹಾಕಿಸ್ತಾ ಇದ್ದೀನಿ. ನಿಮ್ಮ ಸಾಲ ಎಲ್ಲ ತೀರಿದೆ, ಮನೇಲಿ ಎಲ್ಲರೂ ಆತಂಕ ಪಡ್ತಾ ಇದ್ದಾರೆ, ನೀವೆಲ್ಲೇ ಇದ್ದರೂ ಬೇಗ ಬನ್ನಿ ಶ್ರೀಕಾಂತ್ ಅಂತ. ಅದನ್ನು ನೋಡಿದ ಮೇಲೆ ಅವ್ರು ವಾಪಸ್ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ.
ಪ್ರಿಯದರ್ಶಿನಿ. ಅಜ್ಜಿ, ನಿಮ್ಗೆ ಏನೇ ಕೋಪ ಇರ್ಬೋದು, ಅವ್ರ ಮುಂದೆ ತೋರಿಸ್ಬೇಡಿ ಪ್ಲೀಸ್. ನಮಸ್ತೆ. ನಮಸ್ಕಾರ. ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಬನ್ನಿ ಒಳಗೆ. ಕೂತ್ಕೊಳ್ಳಿ. ಕೂತ್ಕೋ ವೈಜು. ಈ ಮನೆ ಪರಿಸ್ಥಿತಿ ಏನು ಅಂತ ನಿಮ್ಗೀಗಾಗಲೇ ಗೊತ್ತಿದೆ. ಶ್ರೀಕಾಂತ್ ಮನೆ ಬಿಟ್ಟು ಹೋಗಿರೋ ವಿಷಯ ಫೈನಾನ್ಷಿಯರ್ಗೆ ಗೊತ್ತಾಗಿ ಅವನು ಮನೆಗೆ ಬಂದು ಗಲಾಟೆ ಮಾಡಿ ಹೋಗಿದ್ದಾನೆ. ಹೇಗಾದರೂ ಮಾಡಿ ನಾವು ಈ ಸಾಲ ತೀರಿಸಲೇಬೇಕು. ಆದರೆ ನಮ್ಮ ಯಾರ ಹತ್ರನೂ ಇಷ್ಟು ಹೆವಿ ಅಮೌಂಟ್ ಇಲ್ಲ. ನಿಮ್ಮ ಮನೆ ಮಾರದೆ ಬೇರೆ ದಾರಿನೇ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೂ ಗೊತ್ತು ಪ್ರಿಯದರ್ಶಿನಿ ಅವರೇ, ನಾನು ಶಶಾಂಕಂಗೆ ತುಂಬ ಹೇಳಿದೆ. ಅವನದು ಒಂದೇ ಹಠ, ಮನೆ ಮಾರಾಟ ಮಾಡೋದು ಬೇಡ ಅಂತ. ನಿಮ್ಮ ಫ್ಯಾಮಿಲಿ ವಿಷಯದಲ್ಲಿ ತಲೆ ಹಾಕ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಆ ಮನೆ ಇರೋದು ನಿಮ್ಮ ಹೆಸರಲ್ಲಲ್ವಾ? ಅದರಲ್ಲಿ ಒಂದು ಭಾಗದ ಶೇರು ಶ್ರೀಕಾಂತ್ಗೂ ಸೇರಬೇಕು. ಈಗ ಶ್ರೀಕಾಂತು ಸಾಲದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ. ಇಂಥ ಪರಿಸ್ಥಿತಿಲಿ ನಿಮ್ಮ ಮನೆ ಮಾರಾಟ ಮಾಡದೆ ಬೇರೆ ದಾರಿನೇ ಇಲ್ಲ. ನೀವೊಬ್ಬರು ಮನಸ್ಸು ಮಾಡಿ ಗಟ್ಟಿಯಾಗಿ ನಿಂತರೆ ಶಶಾಂಕ್ ನಿಮ್ಮನ್ನು ತಡೆಯೋಕ್ಕಾಗಲ್ಲ. ನಾನು ಎಷ್ಟೋ ಹೇಳಿದ್ದೀನಿ ಅವನಿಗೆ, ಆದರೆ ಈಗ ಅವನು ನನ್ನ ಮಾತು ಕೇಳೋ ಪರಿಸ್ಥಿತಿನಲ್ಲಿಲ್ಲ. ಅವನ ಬಾಸ್ ಮಗಳಂತೆ, ಅವಳನ್ನ ಇವನು ತುಂಬ ಇಷ್ಟಪಡ್ತಿದ್ದಾನೆ. ಮದುವೆ ಆದಮೇಲೆ ಏನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಮ್ಮ ಮನೆ ಒಳ್ಳೆ ಏರಿಯಾದಲ್ಲಿದೆ. ಇಲ್ಲಿಗೆ ಬಂದು ನಮ್ಮ ಮನೆ ಇರೋ ಏರಿಯಾದಲ್ಲಿ ಒಂದು ಆಫೀಸ್ ಮಾಡಿಕೊಂಡು ಬಿಸ್ನೆಸ್ ಶುರು ಮಾಡ್ತಾರಂತೆ. ಅದಕ್ಕೆ ಮನೆ ಮಾರೋದು ಬೇಡ ಅಂತ ಆ ಹುಡುಗಿ ಇವನಿಗೆ ಹೇಳ್ಕೊಟ್ಟಿದ್ದಾಳೆ. ಆ ಹುಡುಗಿ ಇನ್ನೂ ನಿಮ್ಮನೆ ಸೊಸೆನೇ ಆಗಿಲ್ಲ. ಈಗಲೇ ಅವಳ ಮಾತಿಗೆ ಇಷ್ಟೊಂದು ಬೆಲೆ ಕೊಡ್ತಿರಲ್ಲ. ನನ್ನ ಮೊಮ್ಮಗಳು ನಿಮ್ಮ ಸೊಸೆಯಾಗಿ ಮಗುವಿನ ತಾಯಿ ಆಗ್ತಿದ್ದಾಳೆ. ಅವಳ ಪರಿಸ್ಥಿತಿ ಬಗ್ಗೆ ನೀವೇನು ಯೋಚನೆ ಮಾಡ್ತಾ ಇಲ್ಲ? ಅವಳನ್ನ ನೋಡ್ಕೊಳ್ಳೋದಕ್ಕೆ ನೀವೆಲ್ಲ ಇದ್ದೀರಲ್ಲ. ನನ್ನ ಮಗ ದೂರದಲ್ಲಿದ್ದರೂ ನೀವು ಅವಳಿಗೆ ಏನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೋತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನಗೆ ಶಶಾಂಕನ್ ಬಿಟ್ಟರೆ ಬೇರೆ ಯಾರಿದ್ದಾರೆ? ಶ್ರೀಕಾಂತನ ನಂಬ್ಕೊಳ್ಳೋ ಹಾಗಿಲ್ಲ. ರಕ್ಷಾ ಮದುವೆ ಮಾಡ್ಕೊಂಡು ಹೊಟ್ಟೋಗ್ತಾಳೆ. ಆಮೇಲೆ ನನ್ನ ಪಾಲಿಗೆ ಉಳಿಯೋದು ಶಶಾಂಕ ಒಬ್ಬನೇ ಅಲ್ವಾ? ಶಶಾಂಕ ಕೆಟ್ಟ ಹುಡುಗ ಅಲ್ಲ. ತಂಗಿ ಮದುವೆ ಜವಾಬ್ದಾರಿ ವಹಿಸ್ಕೊಂಡಿದ್ದಾನೆ. ನನ್ನನ್ನು ಚೆನ್ನಾಗಿ ನೋಡ್ಕೋತಾನೆ. ಆದರೆ ಮನೆ ಮಾರಾಟ ಮಾಡೋ ವಿಷಯದಲ್ಲಿ ಅವನ ನಿರ್ಧಾರನ ಅವನು ಬದಲಾಯಿಸ್ಕೊಳ್ಳೋ ಸ್ಥಿತಿನಲ್ಲಿಲ್ಲ. ನನಗೂ ಅವನನ್ನು ಎದುರು ಹಾಕ್ಕೊಂಡು ಮನೆ ಮಾರಾಟ ಮಾಡೋ ಇಚ್ಛೆ ಇಲ್ಲ. ಆದರೆ ಒಂದು ವಿಷಯದಲ್ಲಿ ಸಹಾಯ ಮಾಡ್ಬೋದು. ಏನದು? ಶಶಾಂಕ ಮದುವೆ ಮಾಡಿಕೊಂಡು ಈ ಊರಿಗೆ ಬಂದು ನಮ್ಮ ಮನೆ ಇರೋ ಜಾಗದಲ್ಲಿ ಬಿಸ್ನೆಸ್ ಶುರು ಮಾಡಿದ್ರೆ ಶ್ರೀಕಾಂತನ ಪಾಲಿಗೆ ಸೇರಬೇಕಾಗಿರೋ ಹಣನ ನಾನು ಅವನು ಕೊಡಿಸ್ತೀನಿ. ವೈಜಯಂತಿ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ.
ಆದರೆ ಇದಕ್ಕಿಂತ ಬೇರೆ ದಾರಿ ನನಗೆ ತೋಚ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಶ್ರೀಕಾಂತ ವಾಪಸ್ ಬಂದಮೇಲೆ ದಯವಿಟ್ಟು ನನಗೆ ತಿಳಿಸಿ. ನಾನು ಬಂದು ಅವನ ಹತ್ರ ಮಾತಾಡಿ ಬುದ್ಧಿ ಹೇಳ್ತೀನಿ. ನಾನಿನ್ನು ಬರ್ತೀನಿ. ಬರ್ತೀನಮ್ಮ. ಬರ್ತೀನಿ ವೈಜಯಂತಿ. ವೈಜು, ವೈಜು, ನಿಂಗೆ ದುಃಖ ಆಗ್ತಾಯಿದ್ರೆ ಹತ್ಬಿಡು. ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಮೌನವಾಗಿರೋದು ನಿಂಗೆ ಒಳ್ಳೆಯದಲ್ಲ. ಅಳು, ನಗು, ಆತಂಕ, ಕೋಪ, ಆಸೆ, ಸಂತೋಷ ಇದೆಲ್ಲ ಮುಗ್ದು ಹೋಗಿದೆ ಪ್ರಿಯದರ್ಶಿನಿ. ಇದನ್ನೆಲ್ಲ ನಾನು ಶ್ರೀಕಾಂತ್ಗೋಸ್ಕರ ಅನುಭವಿಸ್ಬಿಟ್ಟಿದ್ದೀನಿ. ಈ ಗಟ್ಟಿತನ ಬಿಟ್ಟು ಏನೂ ಉಳಿದಿಲ್ಲ. ನಾನು ಅದನ್ನು ನನ್ನ ಮಗುಗೋಸ್ಕರ ಉಳಿಸ್ಕೊಂಡಿದ್ದೀನಿ. ಚೋಡು ಹೆಂಡಿರಂಜಿ ಓಡಿ ಹೋಗುವಾಗ ಓಡಿ ಬಿದ್ದು ಬಯಲಾಯಿತಲ್ಲ.